ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 25ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಮಾಡೋ ಕರ್ತವ್ಯದಲ್ಲಿ ನಮಗೆ ಏನೇನೆಲ್ಲ ಬೇಕಾಗಿರುತ್ತೆ ಮತ್ತು ಕರ್ತವ್ಯ ಅಂತ ಬಂದಾಗ ನಾವೇನೇನಾಗಲಿ, ಈಗ ಒಂದು ಉದಾಹರಣೆಗೆ ಯೋಗಿಗಳು ಯಾವ ರೀತಿಯಿಂದ ಹಿಂದಿನ ಪುರಾತನ ಕಾಲದಲ್ಲಿ ಹೇಗೆ ಒಂದು ಅಸ್ತಿತ್ವ ಆಗಲಿ ಏನೇ ಆಗಲಿ ಒಂದು ತಗೊಳ್ಬೇಕಂದ್ರೆ ದೇವರ ಹತ್ರ ಆರಾಧನೆ ಮಾಡ್ತಿದ್ರು, ಕೃಷ್ಣ ಹತ್ರ, ಯಮ ಹತ್ರ, ಏನೋ ಒಂದು ಅಗ್ನಿ ಬ್ರಹ್ಮ ಹತ್ರ ಅಂತ ಈ ಥರ ಬ್ರಹ್ಮಾಂಡದಲ್ಲಿ ನಡೀತಾ ಇರುತ್ತೆ. ಆದರೆ ಪುರಾಣ ಕಾಲದಲ್ಲಿ ನಾವು ಏನೇನಾಗಲಿ ಒಂದು ಬಯಸ್ನಾಗಲಿ ಒಂದು ಶಕ್ತಿ ಬೇಕಂದಿದ್ರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಗಲಿ ಏನೇ ಆಗಲಿ ಒಂದು ಭಗವಂತನ ಒಂದು ರೂಪದಿಂದ ನಾವು ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಧ್ಯಾನಕ್ಕೆ ಅದರ ಪ್ರಾರ್ಥನೆಗೆ ನಾವು ಒಳಗಾಗ್ತೀವಿ ಆಗಿನ ಕಾಲದಲ್ಲಿ. ಆದರೆ ಈಗಿನ ಒಂದು ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಅವರ ಒಂದು ನೋಡಾನೆ ಅಂದರೆ ನೀವು ಮಾಡೋ ಕೆಲಸ ಅಂತ ಬಂದಾಗ ಆ ಕೆಲಸದಲ್ಲಿ ನೀವು ಸಂಪೂರ್ಣವಾಗಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಾಗಿ ಇರಬೇಕಾಗತ್ತೆ. ಮತ್ತು ಆ ಕೆಲಸದಿಂದ ನಿಮ್ಮ ಕರ್ತವ್ಯವನ್ನು ಹೇಗೆ ಒಂದು ರೂಪದಿಂದ ನೀವು ರೂಪಿಸ್ಕೊಳ್ಳೋಗ್ತೀರಾ ಅನ್ನೋದೇ ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಉದ್ದೇಶದಿಂದ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, 25ನೇ ಶ್ಲೋಕ ಏನು ಹೇಳುತ್ತೆ ಮತ್ತು ಆ ಶ್ಲೋಕದಿಂದ ನಾವೇನೆಲ್ಲ ಕಲಿತೀವಿ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಬನ್ನಿ, 25ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 25ನೇ ಶ್ಲೋಕ ಹೇಳುತ್ತೆ, ದೈವಮೇವಾಪರೇ ಯಜ್ಞಂ ಯೋಗಿನಂ ಪಯೋಪರಸತೆ ಬ್ರಹ್ಮ ಯಜ್ಞಂ ಪರೇ ಪರೇ ಯಜ್ಞಂ ಯಜ್ಞನೈವ ಪಜುತಮತಿ. ಇದರ ಅರ್ಥ, ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞ ಪ್ರಾಣಿಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ, ಇನ್ನು ಕೆಲವರು ಪರಮ ಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಆಗಿನ ಕಾಲದಲ್ಲಿ ಪರಮ ಯೋಗಿಗಳು ಅಂದರೆ ನಾವು ನೋಡ್ತಿರೋ ಯೋಗಿಗಳನ್ನು ನಾವು ಒಂದು ರೀತಿಯಿಂದ ತಿಳ್ಕೋಬೇಕಾಗಿರುತ್ತೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಯೋಗಿಗಳು ಯಾವುದೋ ಒಂದು ಶಕ್ತಿಯನ್ನು ರೂಪಿಸ್ಕೊಳ್ಬೇಕಂದಿದ್ರೆ ಒಂದು ಶ್ರೀಕೃಷ್ಣ ಪರಮಾತ್ಮನ ಅವರ ದೇವತಾ ಆಗಿರುವ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಅವರ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕಂದ್ರೆ ದೇವತೆಗಳು ಒಂದು ಒಳ್ಳೆಯ ರೀತಿಯಿಂದ ಒಂದು ಬ್ರಹ್ಮ ಯಜ್ಞವನ್ನು ಪ್ರಾರ್ಥನೆ ಮಾಡುತ್ತಾರೆ, ಅವರ ಒಂದು ಶಕ್ತಿಯಿಂದ ಏನೇನಾಗಲಿ ರೂಪಿಸಿಕೊಳ್ಳುತ್ತಾರೆ ಅನ್ನೋದು ಈ ಶ್ಲೋಕ ನಮಗೆ ತಿಳಿಸಿದೆ. ಮತ್ತು ಅವರನ್ನೊಡನೆ ಇರುವ ಶಕ್ತಿಗಳನ್ನು ಇವರು ಆರಾಧನೆ ಮಾಡ್ತಾ ಇದ್ದಾರೆ. ಯೋಗಗಳನ್ನು ತಿಳಿಸಬೇಕು. ಇವು ಯೋಗಿಗಳು ತಮ್ಮ ನಿಸ್ವಾರ್ಥದಿಂದ ಒಂದು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಆ ಧ್ಯಾನದಿಂದ ಅವರಿಗೆ ನಾವು ಪ್ರತಿಫಲ ಕೊಡಬೇಕಂತ ಆರಾಧನೆಗಳು ಮಾಡ್ತಾನೆ ಇರ್ತಾರೆ. ಮತ್ತಿಂದ ಒಂದು ಮಂಗನಿಂದ ಮನುಷ್ಯ ಆಗಿ ಅದರಿಂದ ಇಷ್ಟೆಲ್ಲ ಬೇರ್ಪಡೆ ಆಗಿರುತ್ತೆ. ಅಂದರೆ ಮಂಗನಿಂದ ಆಗಿರೋ ಮನುಷ್ಯ ಯೋಗಿನೂ ಆಗ್ಬೋದು, ದೇವತಾ ಪರಮ ಪುರುಷನ ಶ್ರೀಕೃಷ್ಣ ಪರಮಾತ್ಮ ಆರಾಧನೆ ಮಾಡಬಹುದು ಮತ್ತು ಅದರಿಂದ ಶಕ್ತಿನೂ ಪಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಅಸಾಧ್ಯ ಅನ್ನೋದು ಇಲ್ಲ, ಎಲ್ಲ ಸಾಧ್ಯವೇ ಆಗಿರುತ್ತೆ. ಅಂದರೆ ನಾವೇನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ನನ್ನ ಕೈಲಿ ಆಗಲ್ಲ ಬಿಡು, ನಾ ಯಾಕೆ ಅಂತ ಈ ರೀತಿಯಿಂದ ನಾವು ಭಾವಿಸ್ತೀವಿ. ಆದರೆ ಇಲ್ಲಿ ಮನುಷ್ಯ ಮಂಗನಾಗಿ ಒಂದು ಮನುಷ್ಯ ರೂಪವನ್ನು ತಗೊಂಡು ಮತ್ತು ಅದೇ ಒಂದು ರೀತಿಯಿಂದ ಬದುಕಿ ಒಂದು ಶಕ್ತಿಯನ್ನು ರೂಪಿಸಿಕೊಳ್ಳುತ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಕರ್ಮಯೋಗ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ನೀವು ಯಾವುದೇ ಒಂದು ಕರ್ಮ ಮಾಡಿ ಆ ಕರ್ಮ ನಿಮಗೆ ಏನು ಕೊಡುತ್ತೆ ಅನ್ನೋದಕ್ಕಿಂತ ಮುಖ್ಯ ಆ ಕರ್ಮ ಮಾಡಬೇಕಾಗುತ್ತೆ. ಮತ್ತು ನಾವೇನೇ ಒಂದು
ಕರ್ತವ್ಯ ಮಾಡುವಾಗ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಮಾಡಬೇಕಾಗುತ್ತೆ. ಆ ಕರ್ತವ್ಯನೇ ನಮ್ಮ ಮುಂದಿನ ಒಂದು ಒಳ್ಳೆಯ ಉದ್ದೇಶಗಳು ಆಗಿರ್ತವೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮತ್ತು ಶ್ರೀಕೃಷ್ಣ ಯಾವುದೇ ಒಂದು ಕರ್ಮ ಮಾಡು, ಅದರಿಂದ ನಿನಗೆ ಪ್ರತಿಫಲದ ಅಪೇಕ್ಷೆ ನೀನು ಬಿಡಬೇಕಾಗುತ್ತೆ. ನೀವು ಬಿಟ್ಟ ಮಾತ್ರಕ್ಕೆ ನಿನ್ನ ಜೀವನದ ಅರಿವು ತಿಳ್ಕೊಳ್ತೀಯ. ಮತ್ತು ಅರ್ಜುನನಿಗೆ ಇದೇ ರೀತಿಯಿಂದ ಒಂದು ಬೋಧಿಸಿದ್ದೇನೆ. ಅಂದರೆ ಅವರು ಅರ್ಜುನನಿಗೆ ಏನು ತಿಳಿದ ಹಾಗೆ ಒಂದು ರಣರಂಗಣದಲ್ಲಿ ಮತ್ತು ಒಳ್ಳೆಯ ರೀತಿಯಿಂದ ಹೇಗೆ ಅವರ ಜೊತೆ, ಅಂದರೆ ಅವರ ಸಂಬಂಧಿಕರೇ ಅವರ ಜೊತೆ ಯುದ್ಧ ಮಾಡೋಕೆ ನಿಂತಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಸಾರಥಿಯಾಗಿ ನಿಂತರು. ಆಗ ಶ್ರೀ ಅರ್ಜುನನಿಗೆ ನನಗೆ ಏನು ತಿಳಿದಿರಲ್ಲ, ನನಗೇನು ಗೊತ್ತಿಲ್ಲ, ನಾ ಹೇಗೆ ಯುದ್ಧ ಮಾಡಿ ಅಂದಾಗ ಅವಾಗ ಅವರು ನಿರ್ದೇಶನ ಒಂದು ಒಳ್ಳೆಯ ಉಪದೇಶಗಳು ಕೊಟ್ಟರು. ಆವಾಗ ಶ್ರೀ ಅರ್ಜುನನು ತನ್ನ ಒಳ್ಳೆಯ ಉದ್ದೇಶದಿಂದ, ಒಂದು ಒಳ್ಳೆಯ ಭಾವದಿಂದ, ಒಂದು ಕಷ್ಟದ ಅರಿವುದಿಂದ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಏರಿ ಇವತ್ತಿನ ಯುದ್ಧ ಅಂತ ಬಂದಾಗ ಅರ್ಜುನನಿಗೆ ತಗೊಂಡುಕೊಂಡಾಗ ಅರ್ಜುನನು ಒಂದು ಒಳ್ಳೆಯ ನಿರ್ದಿಷ್ಟ ಬಿಲ್ಲು ಬಿಡುವ ಒಂದು ಸಂಕಲ್ಪವನ್ನು ಪಡೆದುಕೊಂಡರು. ಹಾಗೆ ನಾವು ಮಾಡೋ ಕರ್ತವ್ಯವನ್ನು ನಮ್ಮ ಅರಿವು ಇಟ್ಕೊಳ್ಬೇಕಾಗುತ್ತೆ. ಅದರಿಂದ ನಮ್ಮ ಉದ್ದೇಶಗಳನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ ಅನ್ನೋದೇ ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ನಾನು ಎಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.